ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಬೋನಿಗೆ ಬಂದ ಪ್ರಜ್ವಲ್. ಎಸ್, ನಿನ್ನೆ ಒಂದು ತಿಂಗಳ ಬಳಿಕ ಬೆಂಗಳೂರಿಗೆ ಬಂದಂತಹ ಪ್ರಜ್ವಲ್ ರೇವಣ್ಣ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ SIT ಅವರಿಂದ ಬಂಧನ ಆಗಿದ್ದಾರೆ. ಪ್ರಜ್ವಲ್ ರೇವಣ್ಣ ತಿಂಗಳವರೆಗೂ ತಲೆಮರೆಸಿಕೊಂಡಿದ್ದಂತಹ ಪ್ರಜ್ವಲ್ ರೇವಣ್ಣ ವಿಡಿಯೋ ಮುಖಾಂತರ ನಾನೇ ಬರ್ತೀನಿ ಬೆಂಗಳೂರಿಗೆ ಅನ್ನೋ ಒಂದು ಸಂದೇಶ ಕಳಿಸಿದ್ರು. ಸೊ ಅದೇ ರೀತಿ 2-3 ಸಾರಿ ಏನು ವಿಮಾನ ಟಿಕೆಟ್ ಬುಕ್ ಆಗಿ ಅದು ಕ್ಯಾನ್ಸಲ್ ಆಗಿತ್ತು. ಬಟ್ ನಿನ್ನೆ ಅದೇ ರೀತಿ ಯಾವುದೇ ರೀತಿ ಆಗಿಲ್ಲ, ಬೆಂಗಳೂರಿಗೆ ಬಂದಿದ್ದಾರೆ. ಅವರ ಬಂಧನ ಕೂಡ ನಿನ್ನೆ ರಾತ್ರಿ ಆಗಿದೆ. ಈ ಒಂದು ಸಂದರ್ಭದಲ್ಲಿ ದೇವೇಗೌಡರು ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ತಾತ ಮಾಜಿ ಪ್ರಧಾನಿ ದೇವೇಗೌಡರು ಟೆಂಪಲ್ ರನ್ ಸಹ ಮಾಡ್ತಾ ಇದ್ದಾರೆ. ಎಸ್, ಬೆಂಗಳೂರಿನ JP ನಗರದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಇಂದು ಬೆಳಗ್ಗೆ ತೆರಳಿ ಅವರು ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತಿದ್ದಾರೆ. ನಮ್ಮ ಕುಟುಂಬಕ್ಕೆ ಬಂದಿರುವಂತಹ ಕಷ್ಟಗಳನ್ನ ನಿವಾರಿಸು, ಕಂಟಕಗಳನ್ನ ಪರಿಹರಿಸು ಅನ್ನೋ ರೀತಿಯಲ್ಲಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ SIT ಅವರ ನಡೆ ಎಲ್ಲರಿಗೂ ಕುತೂಹಲ ಮೂಡಿಸ್ತಾ ಇದೆ. ಎಸ್ ವೀಕ್ಷಕರೇ, ನಿನ್ನೆ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಿದಂತಹ ಸಂದರ್ಭದಲ್ಲಿ ಇವರನ್ನ SIT ಕಚೇರಿಗೆ ಕರೆತರುವಂತಹ ಸಂದರ್ಭದಲ್ಲಿ ಆ ಒಂದು ಜೀಪ್ನಲ್ಲಿ ಇದ್ದಂಥವರು ಬರೀ ಮಹಿಳಾ ಪೊಲೀಸರೇ ಆಗಿದ್ರು. ಸೊ ಈ ಒಂದು ಮಹಿಳಾ ಪೊಲೀಸರು ಯಾಕಿದ್ರು, ಅಲ್ಲಿ ಒಂದು ಪುರುಷ ಪೊಲೀಸರು ಯಾಕಿರ್ಲಿಲ್ಲ? ಸ್ತ್ರೀ ಕಂಟಕ ಇನ್ನೂ ಮುಂದುವರಿತಿದೆಯಾ ಪ್ರಜ್ವಲ್ ರೇವಣ್ಣ ಅವರಿಗೆ? ಈ ಒಂದು SIT ನಡೆಯ ಬಗ್ಗೆ ಎಲ್ಲರಿಗೂ ಸಹ ಕುತೂಹಲ ಇದೆ. SIT ನಡೆ ಯಾಕೆ ಈ ರೀತಿ ಇದೆ, ಮುಂದಿನ ಈ ವಿಚಾರಣೆ ಹೇಗಿರಬಹುದು, ಇದೆಲ್ಲದರಲ್ಲೂ ಸಹ ಗೊಂದಲ ಇದೆ. ಮುಂದಿನ ದಿನಗಳಲ್ಲಿ ಈ ಒಂದು SIT ತನಿಖೆ ಯಾವ ರೀತಿ ಆಗಬಹುದು ಅನ್ನೋ ವಿಚಾರಗಳು ಮುಂದೆ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ವೀಕ್ಷಕರೇ, ಈ ಒಂದು ಬಂಧನದ ವಿಚಾರವಾಗಿ ದಯಾನಂದ್, ಬೆಂಗಳೂರಿನ ಕಮಿಷನರ್ ದಯಾನಂದ್ ಅವರು ಇದ್ದಾರೆ, ಅವರು ಪರಮೇಶ್ವರ್ ಅವ್ರನ್ನ ಭೇಟಿಯಾಗಿ ಈ ಒಂದು ಪ್ರಕರಣಗಳ ದಿಕ್ಕು ದೆಸೆಗಳ ಬಗ್ಗೆನೂ ಸಹ ಚರ್ಚೆ ಮಾಡ್ತಿದ್ದಾರೆ. ಪರಮೇಶ್ವರ್ ಅವರು ಸಹ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರನ್ನು ಸಹ ಚರ್ಚೆ ಮಾಡಬಹುದು, ಅವರನ್ನ ಭೇಟಿ ಮಾಡಿ ಅನ್ನೋ ಮಾಹಿತಿಗಳು ಸಹ ಸಿಗ್ತಾ ಇದೆ. ಇನ್ನು ನೆಕ್ಸ್ಟ್ ಸುದ್ದಿ ಅಂದ್ರೆ BMTCಗೆ ಅನ್ಯ ರಾಜ್ಯ ಚಾಲಕರು ಎಸ್, ಈ ಏನು ಒಂದು ಎಲೆಕ್ಟ್ರಿಕ್ ಬಸ್ ಅಂತ ಏನು ಆಗ್ತಾ ಇದೆ ವೀಕ್ಷಕರೇ, ಆ ಒಂದು ಖಾಸಗಿ ಬಸ್ಸು ವಿಚಾರವಾಗಿ ಹಲವಾರು ಕನ್ನಡ ಪರ ಸಂಘಟನೆಗಳು ನಿನ್ನೆ ಹೋರಾಟ ಮಾಡಿದ್ದಾರೆ. ಈ ಒಂದು ಎಲೆಕ್ಟ್ರಿಕ್ ಬಸ್ಗಳಿಗೆ ಗುತ್ತಿಗೆ ಆಧಾರದಲ್ಲಿ ಅನ್ಯ ಭಾಷೀಯರನ್ನ ಅಂದ್ರೆ ಒಂದು ಏನು ಮಹಾರಾಷ್ಟ್ರ ಇರ್ಬೋದು, ಕೇರಳ ಇರ್ಬೋದು, ಈ ರೀತಿಯಾದಂತಹ ಅಂದ್ರೆ ಕನ್ನಡನೇ ಗೊತ್ತಿಲ್ಲದೆ ಇರುವಂತಹ ಜನರನ್ನ, ಚಾಲಕರನ್ನ ಈ ಒಂದು ಬಸ್ಗಳಿಗೆ ನೇಮಕ ಮಾಡ್ಕೊಳ್ತಿದ್ದಾರೆ. ಸೊ ಹಾಗಾಗಿ ಕನ್ನಡಿಗರು, ಈ ಒಂದು ಕನ್ನಡ ಪರ ಸಂಘಟನೆಗಳು ಈ ಒಂದು ಕೆಲಸಕ್ಕೆ ಅಂದ್ರೆ ಚಾಲಕರ ವೃತ್ತಿಯಿಂದ ವಂಚಿತರಾಗ್ತಿದ್ದಾರೆ ಅನ್ನೋ ಕನ್ನಡ ಪರ ಸಂಘಟನೆಗಳು ನಿನ್ನೆ ಏನು ಪ್ರತಿಭಟನೆ ನಡೆಸಿದ್ರು. ಈ ಒಂದು ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ಭೇಟಿ ಮಾಡಿದಂತಹ BMTC ಅಧಿಕಾರಿ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಎಲೆಕ್ಟ್ರಿಕ್ ಬಸ್ಗಳನ್ನ ಖಾಸಗಿ ಕಂಪನಿಗಳಿಂದ ಅಂದ್ರೆ ಖಾಸಗಿ ಸಂಸ್ಥೆಗಳಿಂದ ಪಡೆಯಲಾಗಿದೆ. ಸೊ ಹಾಗಾಗಿ ಖಾಸಗಿ ಸಂಸ್ಥೆಯವರೇ ಈ ಒಂದು ಚಾಲಕರನ್ನು ಸಹ ನೇಮಿಸ್ತಾರೆ. ಅವರು ಏನ್ ನೇಮಿಸಿರ್ತಾರೆ ಆ ಒಂದು ನೇಮಕವನ್ನ ಮಾತ್ರ ನಾವು ಸಮವಾಗಿ ಕೆಲಸಗಳನ್ನ ಕೊಟ್ಕೊಂಡು ಹೋಗ್ತಿರ್ತೀವಿ, ಈ ಒಂದು ಮಾಹಿತಿಯನ್ನ ಹೇಳಿದ್ರು. ಆದ್ರೂ ಎಲ್ಲೋ ಒಂದು ಕಡೆ ಖಾಸಗಿ ಸಂಸ್ಥೆಗಳ ಹತ್ರ ನಾವು ಮಾತಾಡ್ತೀವಿ, ಈ ಒಂದು ವಿಚಾರವಾಗಿ ಕನ್ನಡಿಗರನ್ನೇ ಚಾಲಕರನ್ನಾಗಿ ನೇಮಿಸುವ ಕುರಿತಾಗಿ ನಾವು ಮಾತಾಡ್ತೀವಿ ಅನ್ನೋ ಭರವಸೆಯನ್ನು ಸಹ ನೀಡಿದ್ದಾರೆ. ಎಸ್, ಇನ್ನ ನೆಕ್ಸ್ಟ್ ನೋಡೋಣ ವೀಕ್ಷಕರೇ, ಸರ್ಕಾರಿ ಜಾಗದಲ್ಲಿ ಕಟ್ಟಡ ಕಟ್ಟಿ ನಷ್ಟ ತಪ್ಪಿಸಿ. ನೆನ್ನೆ ಮಹದೇವಪುರ ಸರ್ಕಾರಿ ಜಮೀನುಗಳನ್ನ ರಕ್ಷಿಸಿ ಅವುಗಳಲ್ಲಿ ಸರ್ಕಾರಿ ಕಟ್ಟಡಗಳನ್ನ ಕಟ್ಟಿ, ಅಂದ್ರೆ ಏನು ಒಂದು ಪಂಚಾಯಿತಿಗಳಾಗಿರಬಹುದು, ಈ ರೀತಿಯಾದಂತಹ ಒಂದು ಕಚೇರಿಗಳನ್ನ, ಸರ್ಕಾರಿ ಜಾಗಗಳು ಏನಿದೆ ಆ ಒಂದು ಜಾಗಗಳಲ್ಲಿ ಕಚೇರಿಗಳನ್ನ ನಿರ್ಮಿಸಿ, ಕಟ್ಟಡಗಳನ್ನ ಕಟ್ಟಿ, ಈಗ ನಾವು ಏನು ಆ ಕಚೇರಿಗಳಿದೆ ಅದೆಲ್ಲ ಪ್ರೈವೇಟ್ ಜಾಗಗಳಲ್ಲಿದೆ, ಅಲ್ಲಿಗೆ ನಾವು ಬಾಡಿಗೆಗಳನ್ನು ಸಹ ಕಟ್ತಿರ್ತೀವಿ. ಹಾಗಾಗಿ ಅದರಿಂದ ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ. ಸರ್ಕಾರಿ ಜಾಗಗಳ ಏನಿದೆ ಆ ಒಂದು ಜಾಗಗಳಲ್ಲೇ ಸರ್ಕಾರಿ ಕಟ್ಟಡಗಳನ್ನು ಸಹ ನಿರ್ಮಿಸಿದ್ರೆ ಸರ್ಕಾರಕ್ಕೆ ಆಗುವಂತಹ ನಷ್ಟಗಳನ್ನ ತಪ್ಪಿಸಬಹುದು ಅನ್ನೋ ರೀತಿಯಾಗಿ ನಿನ್ನೆ ಏನು ಸ್ವಾಭಿಮಾನಿ ಮಂಜುನಾಥ್ ಅವರು ತಿಳಿಸಿದ್ದಾರೆ. ಈ ಒಂದು ವಿಚಾರವಾಗಿ ಯಾವುದೇ ರೀತಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ಯಾವುದೇ ರೀತಿಯಾಗಿ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಅನ್ನೋ ರೀತಿಯಲ್ಲಿ ಕಿಡಿಕಾರಿದ್ದಾರೆ. ಎಸ್ಸಿನ ನೆಕ್ಸ್ಟ್ ನೋಡೋದಾದ್ರೆ ವೀಕ್ಷಕರೇ, ಕೊನೆ ಹಂತದ ಚುನಾವಣೆ 7 ಹಾಗೂ ಅಂತಿಮ ಹಂತದ ಚುನಾವಣೆ ಇಂದು
ಪ್ರಚಾರಕ್ಕೆ ತೆರೆ ಬಿದ್ದಿದೆ. ನಾಳೆ ಏನು ಜೂನ್ 1ರಿಂದ ಚುನಾವಣೆ ಇದೆ, ನಾಳೆ ಶನಿವಾರ. ಸೊ ಈ ಸುತ್ತಿನಲ್ಲಿ 8 ರಾಜ್ಯಗಳು ಹಾಗೂ ಕೇಂದ್ರಾಡಳಿತಗಳು ಪ್ರದೇಶಗಳು, 57 ಲೋಕಸಭಾ ಕ್ಷೇತ್ರಗಳು, 904 ಅಭ್ಯರ್ಥಿಗಳು ಈ ಕಣದಲ್ಲಿದ್ದಾರೆ. ಎಸ್ ವೀಕ್ಷಕರೇ, ನಾಳೆ 7ನೇ ಸುತ್ತಿನ ಹಾಗೂ ಅಂತಿಮ ಚುನಾವಣೆ ಸಹ ಇದೆ. ಈ ಒಂದು ಚುನಾವಣೆಯಲ್ಲಿ ಯಾವ ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ ನಾಳೆ ಅಂತ ನಾವು ನೋಡೋದಾದ್ರೆ, ಉತ್ತರ ಪ್ರದೇಶ, ಬಿಹಾರ, ಹಿಮಾಚಲ ಪ್ರದೇಶ, ಪಂಜಾಬ್, ಒಡಿಶಾ, ಪಶ್ಚಿಮ ಬಂಗಾಳ, ಜಾರ್ಖಂಡ್ ಮತ್ತು ಚಂಡೀಗಢ ಇವುಗಳು ಒಂದು ಚುನಾವಣೆ ನಡೀತಿರುವಂತಹ ಕೆಲವು ಪ್ರಮುಖ ರಾಜ್ಯಗಳಾಗಿವೆ. ಇನ್ನು ಕಣದಲ್ಲಿರುವಂತಹ ಪ್ರಮುಖ ಅಭ್ಯರ್ಥಿಗಳು ಅಂತ ನೋಡೋದಾದ್ರೆ, ನರೇಂದ್ರ ಮೋದಿ ಅವರು, ಅಜಯ್ ರಾವ್, ರವಿ ಕಿಶನ್, ಕಂಗನಾ ರಣಾವತ್, ಅನುರಾಗ್ ಠಾಕೂರ್, ಮೀಸಾ ಭಾರತಿ, ಅಭಿಷೇಕ್ ಬ್ಯಾನರ್ಜಿ, ಚರಂಜಿತ್ ಸಿಂಗ್ ಕನ್ಹಿ ಇನ್ನಿತರರು ಈ ಒಂದು ಕಣದಲ್ಲಿದ್ದಾರೆ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್.